ನನ್ನ ನೆಚ್ಚಿನ ಪ್ರೀತಿಯ ಕನ್ನಡಿಗರಿಗೆ ಒಂದು ವಿಷಯ ಹೇಳ್ತಾ ಇದ್ದೇವೆ. ನಾನು ಮಡಿಯನ್ ನಿತಿನ್ ರಾಜ್ ಮೂವರು ಕೇರಳದಲ್ಲಿ ಸ್ವಲ್ಪ ಕನ್ನಡದಲ್ಲಿ ವೈರಲ್ ಆಗ್ತಾ ಇದೆ. ನಾವು ಸ್ವಲ್ಪ ತೊಂದರೆ ಮಾಡಿದೆ ಅಂತ ಹೇಳಿ ഭാഷ നീ കന്നഡയിൽ ട്രാൻസ്ലേറ്റ് ಇವನು ಹೇಳಿಕೊಡ್ತಾನೆ കന്നഡ പ്രേക്ഷകരെ വീക്ഷകരെ. അപ്പൊ ഇവൻ എന്റെ സുഹൃത്താണ്. ഇവൻ ഇടക്കിടക്ക് എന്റെ ഒപ്പം കന്നഡയിൽ വ്ളോഗ് ചെയ്യലുണ്ട്. അതായത് ബോട്ടിൽ ഫിഷിങ്ങിന്റെ പരമായിട്ട് വ്ളോഗ് ചെയ്യലുണ്ട്. ആ വ്ളോഗിന്റെ പരമായിട്ടല്ല, കന്നഡയിൽ എന്തോ ഇവൻ സംസാരിച്ചെന്നില്ലെങ്കിൽ നമ്മ ഇവനെ പേഴ്സണലി ഇവനെ സ്വീപ്പാക്കിയ കാര്യങ്ങള് നേരെ മറിച്ച്, അതായത് ഞങ്ങൾ പറഞ്ഞ കാര്യങ്ങൾ എന്ന് വെച്ചാൽ 2 സിനിമ ഡയലോഗാണ്. അതായത് ഒന്ന് എന്നോട് നിന്നേക്ക് ദിലീപിന്റെ സിനിമയിലെ ഡയലോഗ്, ഒന്ന് നീ നൻപക്കേക്ക് ഒത്തില്ല മമ്മൂട്ടിന്റെ സിനിമയുടെ 2 ഡയലോഗ്. അല്ലാതെ നമുക്ക് കന്നഡയിൽ യാതൊന്നും അറിയില്ല. അത് നീ ട്രാൻസ്ലേറ്റ് ಮಾಡಿ കൊടുക്കണം. അപ്പൊ കന്നഡ ഒന്നും ಗೊತ್ತಿಲ್ಲ. അപ്പൊ ഇവനെ കളിയാക്കി പേഴ്സണലി തമാശ. അപ്പൊ ആ വിഷയം വേറെ രീതിയിലേക്ക് ആൾക്കാർ കൊണ്ടുപോകുന്നുണ്ട്. അതായത് ഭാഷേനെ കളിയാക്കിയെന്നുള്ള രീതി, കന്നഡ ഭാഷേനെ കളിയാക്കിയ ഇപ്പൊ ഒരുപാട് വീഡിയോ ഞാൻ കണ്ട്. ആ വീഡിയോ അതായത് തമാശ ചിരിച്ചത് ഭാഷേനെ ഇവ പറഞ്ഞ കാര്യങ്ങൾ ചിലപ്പോ ശരിയായിരിക്കും. ഇത് എല്ലാവർക്കും ഭാഷ പഠിക്കാൻ പറ്റില്ല, ആ നിയമം എടുത്ത് മാറ്റണം എന്ന് പറഞ്ഞതെല്ലാം ശരിയായിരിക്കും. പക്ഷെ ಭಾಷೆನ ಯಾರು ಕುറ്റಂ ಬರ ಇವನೇ ತಮಾಷೆ ಟ್ರಾನ್ಸ್ಲೇಟ್ ಆಗಿ ಹುಡುಗ. ಅವಾಗ ಪ್ರೇಕ್ಷಕರೇ ವೀಕ್ಷಕರೇ ಕನ್ನಡಿಗರ ವಿಷಯ ಏನಂದ್ರೆ, ನಾನು ವಿಡಿಯೋ ಮಾಡುವಾಗ ನಾನು ಹೇಳಿದೆ ಸ್ವಲ್ಪ ಕನ್ನಡ ಹಾಗೇನ್ ರೂಲ್ ಇದ್ರೆ ಪ್ಲೀಸ್ ಸರ್ ಒಂದು ಕ್ಯಾನ್ಸಲ್ ಮಾಡಿ ಅಂತ ಕರ್ನಾಟಕದ ಗವರ್ಮೆಂಟ್ ಗೆ ಹೇಳಿದೆ. ಆವಾಗ ಹಿಂದೆ ಇವರು ಇಬ್ರು ನಿತಿನ್ ರಾಜ್ ಮತ್ತೆ ಇವನು ಮಡಿಯ ಇಬ್ರು ಹಿಂದೆ ಇದ್ರು, ನನ್ನ ಹಿಂದೆ. ಇವರು ನನ್ನ ಕೂಡ ನಿದ್ರಬೇಕು ಅಂತ ಹೇಳಿ, ಅದು ಅವನಿಗೆ ಕನ್ನಡ ಗೊತ್ತಿಲ್ಲ, ಅವನಿಗೆ ಏನು ಅಂತ ಗೊತ್ತಿಲ್ಲ. ಅದೊಂದು ಸಿನಿಮಾ ಡೈಲಾಗು ಇವನಿಗೆ ಹೇಳಿದ ದಿಲೀಪ. ಮತ್ತೊಂದು ವಿಷಯ ಅಂದ್ರೆ 2 ಸಿನಿಮಾ ಡೈಲಾಗು. ಅದರಿಂದ ಯಾರಿಗಾದ್ರೂ ಏನಾದ್ರೂ ಬೇಸರ ಆದ್ರೆ, ಕನ್ನಡದವರಿಗೆ ಬೇಸರ ಆದ್ರೆ ಕ್ಷಮೆ ಯಾಚಿಸಿಕೊಡ್ತೇವೆ ನಾವು. ಓಕೆ, ಯಾರಿಗಾದ್ರೂ ನನ್ನ ನೆಚ್ಚಿನ ಕನ್ನಡದವ್ರೆ, ಕನ್ನಡ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ, ಕರ್ನಾಟಕ ಅಂದ್ರೆ ನಂಗೆ ತುಂಬಾ ಪ್ರೀತಿ. ಅದಕ್ಕಾಗಿ ನಾ ಕನ್ನಡ ಮಾತಾಡ್ತಾ ಇದ್ದೇವೆ. ಕನ್ನಡದವ್ರನ್ನ ತುಂಬಾ ಇಷ್ಟ ನಂಗೆ, ಅದಕ್ಕಾಗಿಯೇ ಕನ್ನಡ ಮಾತಾಡೋದು. ಓಕೆ, ಇನ್ನು ಯಾರು ಕೂಡ ನಾವು ಕೇರಳ ಕರ್ನಾಟಕ ಬಾಯ್ ನಾವು ಕರ್ನಾಟಕ ಅಲ್ಲ, ನಾವು ಕೇರಳದಲ್ಲಿ ಕೂತ್ಕೊಂಡು ಮಾತಾಡೋದು ಕನ್ನಡದವ್ರನ್ನ ಇಷ್ಟ, ಅದಕ್ಕಾಗಿ ನಾವು ಕನ್ನಡ ಮಾತಾಡೋದು. ಯಾರಿಗಾದ್ರೂ ಏನಾದ್ರೂ ಬೇಸರವಾದ್ರೆ ಕ್ಷಮೆ ಯಾಚಿಸ್ಕೊಳ್ತೇವೆ ಆ ತರದಿಂದ. ಓಕೆ, ನಾವು ಬಾಕಿಯೆಲ್ಲ ನೋಡಿ ಮಾಡ್ತೇವೆ ನನ್ನ ನೆಚ್ಚಿನ ಕನ್ನಡಿಗರ.